ಹೇಳ್ಕೊಳಕೊಂದೂರು ತಲೆ ಬ್ಯಾಗೆ ಒಂಚೂರು ಬಲಗಕ್ಕೆ ಭೂಮ್ ತಾಯಿ ಬಂಚ. ಏಯ್ ಏಯ್ ಶಾಲೆ ಹುಡುಗಿ ಬಾರೆ ಹೊರ್ಗೆ. ಇವತ್ತು ಒಂದರಲ್ಲಿ ಇನ್ನೊಂದು ತೀರ್ಮಾನ ಆಯಕ್ಕ. ಒಂದ ನಾನು ಇರ್ಕ, ಇಲ್ಲ ನೀನು ಕುತ್ಕಿಲಿ ತಾಳಿ ಇರ್ಕ. ಏನೋ ಪಾಪ ಅಂತೇಳಿ ಕಾಲಕ್ಕೆ ಕರ್ಕೊಂಡೋದ್ರೆ ಊರ್ ಜನರ ಮುಂದೆ ನನ್ನ ಮರ್ಯಾದೆ ತೆಗಿತ್ಯಾ? ಏ ಬಾರಲ್ಲೇ. ಅಮ್ಮ ಕುಡ್ಕ ಬಂದಿರ್ಕ ನಂಗೆ ಹೆದ್ರಿಕೆ ಆತಿದ್ದ. ಅವ್ನು ಕುಡ್ಕೊಂಡ್ ಬಂದಿದ್ದು ಒಳ್ಳೇದಾಯ್ತು. ಇವತ್ತು ಅವನ ಮೈಯಲ್ಲಿ ಅದು ಯಾವ್ಯಾವ ದೆವ್ವ ಮೆಟ್ಕೊಂಡಿತ್ತು ನಾ ಕಾಣ್ತೆ. ಇವತ್ತು ಅದನ್ನೆಲ್ಲ ಬಿಡಿಸ್ತೆ ಕಾಣ್. ಏ ಬಾರೆ ಹೊರಗೆ. ಸ್ಟಡಿ ಸ್ಟಡಿ. ಎಂತದ? ಒಂದೇ ದಿನದಲ್ಲಿ 4 ಸುತ್ತು ದಪ್ಪ ಇದೆ. ಯಾವ ನನ್ನ ಮಗನ್ ಕೇಳ್ದಪ್ಪ ಅದೇ. ಈ ಗಂಡ ಅನ್ನೋ ಒಬ್ಬ ಪ್ರಾಣಿ ಇದ್ದ, ಅವನ ಕೇಣಕ್ಕಂದೇಳಿ ತಲೆಲಿಲ್ಲ. ನೀ ಹಿಂಗ್ ಕುಡ್ಕೊಂಡ್ ಬರ್ತಿ ಅಂತ ಗೊತ್ತಿತ್ತು. ಬಂದ್ಮೇಲೆ ನಿನ್ ತಲೆಗೆ 4 ರುಮ 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 ಅಂತ ರುಬ್ಬೇಕಲ್ದ, ಅದಕ್ಕೆ ಶಕ್ತಿ ಬರ್ಲಿ ಅಂತ ದಪ್ಪ ಇದು. ದಪ್ಪ ಅದೇ ಅಂತ ಸಮ, ಆದ್ರೆ ಧ್ವನಿ ಅಂತಕ್ಕೆ ಅಮ್ಮನ ಕಂಡಂಗೆ ಇರ್ತಲ್ಲ. ಅವಳೊಬ್ಳು ಅತ್ತೆ ಅಂತೆ ಅತ್ತೆ. ಅವಳಿಗೆ ಮಾಡಕ್ಕೆ ಜೀವನದಲ್ಲಿ ಬೇರೆ ಎಂತ ಕೆಲಸ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲರನ್ನು ಬೈಕೊಂಡು ಓಡಾಡದೆ ಇಡಂಬಿ. ಎಂತ ಹೇಳ್ದ ನನ್ ಬೀಗ್ರ ಮಗನೇ. ರಾತ್ರಿ ಹೊತ್ತು ಅಳಿಯನ ಮೇಲೆ ಈ ರಮ್ನಿ ದೌರ್ಜನ್ಯ ನಡೆಸ್ತೀಯ? ದೌರ್ಜನ್ಯ ನಡೆಸೋದಲ್ಲ, ಇವತ್ತು ನಿನ್ ಚಳಿ ಬಿಡಿಸ್ದೆ ಕಾಣ. ಈ ಶೆಕೆನಲ್ಲಿ ಚಳಿ ಬಿಡಿಸ್ತೆ ಅಂತೀಯಲ್ಲ. ಎಂತ ಶಕಿಯ? ಬಂದೇ ಇರು, ನಿಂಗೆ ಇವತ್ತು ಮಾಡ್ತಾ ಇರು. ಓ ಹೊಡ್ರಿ ಸೋಡಾ ಗೋಲಿ ಶರ್ಬತ್. ಅಮ್ಮ ಓದ್ಲು, ಮಗಳು ಬಂದ್ಲು ಡುಮ್ ಡುಮ್ ಡುಮ್. ಮಗಳ ಕಾಣಕ್ಕಿಟ್ಟೆ ಒಂದು ಡುಮ್ ಡುಮ್ ಡುಮ್. ಏಯ್ ನಿಂಗ್ ಜಾಸ್ತಿ ಐತ, ಹಿಂಗೆಲ್ಲ ಮಾಡ್ರೆ ಸಮಯ ಇದ್ದಿಲ್ಲ ಕಾಣ. ಏಯ್ ಕಳ್ಳ ಹೆಂಡ್ತಿ, ನೀನ್ ಯಾವ ಸೀಮೆ ಹೆಂಡ್ತಿದೆ ನನಗೆ? ಈ ಕಾಣಕ್ಕೆ ಈಗ ಎಷ್ಟು ತೊಟ್ಲಲ್ಲಿ ಹಿಂಗ ಮುಗಿಸ್ಕೊಂಡ್ರ ಪಾಪ ಕಂಡಂಗಿದ್ದೆ. ನಿನಗ್ ಬದಿ ಬೇರೆ ಕೇಡು. ಏ ಹೆಡ್ಡೋ, ಒಂದು ಮಾತು ಕೇಳಿದ್ರೆ 100 ಉತ್ತರ ಕೊಡ್ತೀಯ. ಏಯ್ ಉಗ್ರಪ್ಪನ ಹುಡ್ಕೊಂಬನ್ರು. ಓಯ್, ನೆನೆದವರ ಮನದಲ್ಲಿ ಉಗ್ರಪ್ಪನವ್ರು ಬಂದಾಯ್ತಲ್ಲ. ಅಲ್ಲ ಎಂತ ಮಾರ, ನೀವು ಹೆಣ್ಣಿನ ಹೊಟ್ಟಿಗೆ ಹಾಕಂದಲ್ಲ ಮೈಗೆ ಹಾಕಿ ಉಜ್ಕಂದ. ಯಾರ ಕೈಗೂ ಸಿಗದೆ ಜಾರ್ಕಂತ ಇದ್ರಿ. ಹುಡುಕೊಂಡು ಹೋದ ಬಳ್ಳಿ ಕಾಲಿಗೆ ಸಿಕ್ಕಾಕೊಂಡಾಗಾಯ್ತು. ನೀವು ಯಾವ ಎಣ್ಣೆ ಹಚ್ಕೊಂಡ್ರು ನಮ್ಮ ಕೈಯಿಂದ ಜಾರ್ಕೊಳ್ಳೋಕ್ಕಾಗತ್ತಾ? ಉಗ್ರಪ್ಪ ಎಲ್ಲಿ ಹೋಗಿದ್ರಿ? ಕೆಲಸ ಇರುತ್ತಲ್ಲ ಗಜೇಂದ್ರ, ಹೊಟ್ಟೆ ಪಾಡು ಸಂಸಾರ ಅಂದಮೇಲೆ. ಏನ್ ಕೆಲಸ ಇದ್ರು ದಿನಕ್ಕೊಂದ್ಸರ್ತಿ ಬಂದು ಇಲ್ಲಿ ಹಾಜರಾಕ್ ಹೋಗು ಅಂತಾನೆ ನೀನು. ಹೆಚ್ಚು ಕಮ್ಮಿ 2 ದಿನದಿಂದ ನೀನು ಕಣ್ಣಿಗೆ ಬಿದ್ದಿಲ್ಲ ಅಂದ್ರೆ ಏನಿದ್ರ ಅರ್ಥ? ಅದ್ರ ಏನೀಗ ನನ್ನ ಮೇಲೆ ಅನುಮಾನನ? ಅನುಮಾನ ಅಲ್ಲ ಉಗ್ರಪ್ಪ, ಮೊನ್ನೆ ಪಾರ್ಟಿ ಮಾಡಿದಾಗ ನೀನು ಮಾತಾಡಿದ ನಿನ್ಗೆ ನೆನಪಿದೆಯಾ? ನೀನು ಟೈಟ್ ಆಗಿದ್ದೆ, ನಾನು ನಿನ್ನ ಜೊತೆ ಕುಡ್ದಿರೋ ವಿಷಯ ನಿನಗೂ ನೆನಪಿದ್ಯಾ? ಉಗ್ರಪ್ಪ, ನೀನು ಮಾತಿನ ಮಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತು. ಅದಿರಲಿ, ಮೊನ್ನೆ ನಿನ್ನ ಏನು ಹೇಳಿದಂತ ನೆನಪು ಮಾಡ್ಕೊಂಡು ಸರ್ತಿ. ಮಾಮೂಲಾಗಿ ಕುಡ್ದಾಗ ಮಾತಾಡಿದ ಮರ್ತು ಹೋಗ್ತಾರೆ, ಆದರೆ ಉಗ್ರಪ್ಪ ಹಾಗಲ್ಲ, ಮರೆಯೋನು ಅಲ್ಲ. ಏನಾಯ್ತು ಈಗ?
ನಿನ್ನೆ ರಾಜೇಂದ್ರ ಸತ್ತಿಲ್ಲ ಅಂತ ಬಾಂಬ್ ಸಿಡಿಸಿ ಮಲ್ಕೊಂಡ್ಬಿಟ್ಟಿಯಲ್ಲ, ಆ ವಿಚಾರ ಏನಾಯ್ತು ಅಂತ ಹೇಳಿ ಈಗ. ಅಯ್ಯ ನಾನೆಲ್ಲ ಹಾಗಂದೆ? ಈಗಷ್ಟೇ ಹೇಳಿದೆಯಲ್ಲ, ಮಾತಾಡ್ದೆಲ್ಲ ನೆನಪಿರುತ್ತೆ ಅಂತ. ಅಷ್ಟು ಬೇಗ ಮರ್ತು ಬಿಟ್ಟಿಯಾ? ಅಯ್ಯೋ ಗಜೇಂದ್ರ, 4 ಪೆಗ್ಗಾದ್ಮೇಲೆ ಮಾತಾಡಿದ ಕೆಲವೆಲ್ಲ ಮರ್ತೋಗತ್ ಕಣೋ. ಅದು ಅಲ್ಲದೆ ಇಡೀ ದಿನ ರಾಜೇಂದ್ರನ ಬಗ್ಗೆನೇ ಮಾತಾಡ್ತಾ ಇರ್ತೀವಲ್ಲ, ಹಾಗೆ ಕುಡ್ದಾಗ ಏನಾದ್ರು ಮಾತಾಡಿರ್ಬೋದು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಯಾಕೆ? ರಾಜೇಂದ್ರ ಸತ್ಯದ ನಿಜ. ನಾನೇ ಮೊದಲು ನೋಡ್ದವನು, ನೀನು ನೋಡಿದೀಯಲ್ಲ. ಅವನು ಸತ್ತಿರೋದಕ್ಕೆ ಕಾರಣ ಏನು ಅಂತ ಹುಡುಕ್ಬೇಕೇ ಹೊರತು ಅವನು ಸತ್ತಿದಾನೋ ಬದುಕಿದಾನೋ ಅಂತ ಅರ್ಥವಿಲ್ಲದೆ ಚರ್ಚೆ ಮಾಡಬಾರ್ದು. ನನ್ನ ಮಾತಿನ ಮೇಲೆ ಅನುಮಾನ ಪಟ್ಟರೆ ಅದು ನನ್ನ ಮೇಲೆ ಅನುಮಾನ ಪಟ್ಟಂಗೆ. ಇಷ್ಟು ವರ್ಷ ನಿಯತ್ತಾಗಿದ್ದವನು ನಾನು. ಈಗಲೂ ಇರ್ತೀನಿ, ಇನ್ನು ಮುಂದೆನೂ ಇರ್ತೀನಿ. ಉಗ್ರಪ್ಪ, ನನ್ನ ತಮ್ಮನ ವಿಚಾರದಲ್ಲಿ ಯಾರಾದರೂ ಡಬಲ್ ಗೇಮ್ ಮಾಡಿದ್ರೆ ಅವರ ತಿಥಿನೇ. ವಯಸ್ಸಾಗಿರೋರನ್ನೆಲ್ಲ ನನ್ನ ಕೈಲಿ ಕೊಲೆ ಮಾಡಿಸ್ಬೇಡ ಅಂತ ಇವತ್ತೇ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಏನಾದರೂ ವಿಚಾರನ ಮುಚ್ಚಿಟ್ಟಿದ್ರೆ ಅದನ್ನ ಹೇಳ್ಬಿಡು, ಪ್ರಾಣ ಉಳಿಸ್ಕೋ. ದಣಿಗಳೇ, ಎಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತಿದ್ರಿ? ಎಂತಾಯ್ತು? ರಾತ್ರಿ ಸರಿ ನಿದ್ದೆ ಬರಲಿಲ್ಲ? ಹಾಗೇನಿಲ್ಲ ರಮೇಶ, ತಲೆ ಯಾಕೋ ತುಂಬ ಸಿಡಿತಾ ಇದೆ. ಒಂದು ಕಪ್ ಕಾಫಿ ಕುಡಿತೀರಾ? ಇಲ್ಲ ಶುಂಠಿ ಹಾಕಿ ಕಷಾಯ ಮಾಡೋಕ್ಕೆ ಕಮಲಂಗೆ ಹೇಳ. ಕಮಲ, ಏ ಬೇಡ ಕಣ. ಓಯ್ ಕಮಲ, ಇಲ್ವಾ? ಎಂತ ಮರೆ ಇಲ್ಲ ಕಣ, ದಣಿಗಳು ಎಂತಕ್ಕೋ ತಲೆ ನೋವಂತಿಬ್ರು. ಶುಂಠಿ ಹಾಕಿ ಬಿಸಿ ಬಿಸಿ ಹಾಕಿ ಕಷಾಯ ಆಯ್ತಾ? ದಣಿಗಳು ನಿನ್ನೆ ರಾತ್ರಿಯಿಂದ ಹಿಂಗೆ ಇದ್ರೆ ಕಾಣಿ. ಕೋಲಕ್ಕೆ ಹೋಗಿ ಬಪ್ಪ ಹೊತ್ತಿಗೆ ಒಂದು ಮಾತಿಲ್ಲ ಕತೆ ಇಲ್ಲ. ಕೋಲಕ್ಕೆ ಹೋಗೋಗ ಎಷ್ಟು ಗೆಲುವಿಂದ ಇದ್ರು, ಈಗ ಎಂತ ಆಯ್ತೋ. ಹಾಂ, ಕಷಾಯ ತರ್ತೆ. ದಣಿಗಳೇ, ಎಂತಾರ ಲೆಕ್ಕ ತಪ್ಪ? ಬರೋ ದುಡ್ಡು ಬರಲಿಲ್ಲ, ಎಂತಕ್ಕಿಂಗಾಯ್ತು? ಅಪ್ಪಾಜಿ, ಏನಾಯ್ತಪ್ಪಾಜಿ? ಇಡೀ ರಾತ್ರಿ ಎದ್ದು ಓಡಾಡ್ತಿದ್ರಿ, ನಿದ್ದೆ ಬರ್ತಿರ್ಲಿಲ್ವಾ? ಓಹ್, ಅದಕ್ಕೆ ಹಿಂಗಾಗಿತ್ತಾ? ಎಂತಲ್ಲೇ ಈಗ ಶುಂಠಿ ಕಷಾಯ ಕುಡ್ದು 1 ಗಂಟೆ ಮನೆ ಕಣಿ, ಎಲ್ಲ ಸರಿ ಆಗ್ತದೆ. ಹಾಗಲ್ಲ ರಮೇಶ, ಅದು ಅಲ್ಲ, ಈ ಕರಳು ಬಳ್ಳಿ ಕಾಲಿಗೆ ತೊಡರ್ಕೊಂಡ್ರೆ ಹೀಗೆಲ್ಲ ಆಗುತ್ತಾ? ರಾತ್ರಿ ಎಲ್ಲ ನಿದ್ದೆ ಬರ್ದಿರೋ ಹಾಗೆ ಕಾಲಿಗೆ ತೊಡರ್ಕೊಂಡಿರೋ ಕರಳು ಬಳ್ಳಿನ ಮೈ ಮೇಲೆ ಹಬ್ಬಿಸ್ಕೋಬೇಕು ಅನ್ನೋ ಹಾಗೆ, ಎಲ್ಲಿ ಕಾಲಲ್ಲಿ ತುರುಬಿಡ್ತೀನೋ ಅಂತ ಅದನ್ನು ಕಾಯೋ ಹಾಗೆ. ಓ ಛೇ, ಅರ್ಥ ಆಗ್ತಿಲ್ಲ ನನಗೆ. ನಾನು ನಿಮ್ಮನ್ನ ಕೋಲಕ್ಕೆ ಬನ್ನಿ ಅಂತ ಕರೀಲೇಬಾರ್ದಾಗಿತ್ತು. ಅಲ್ಲಿ ಕೋಲಕ್ಕೆ ಪ್ರಶ್ನೆ ಹಾಕಿ ಅಂತ ಒತ್ತಾಯ ಮಾಡಲೇಬಾರ್ದಾಗಿತ್ತು. ದಣಿಗಳು ನನ್ನ ರಾತ್ರಿಯಿಂದ ಓದಾಡ್ತಾ ಇದ್ದಾರೆ. ನಾನು ಗಮನಿಸಿದೆ. ಕ್ಷಮಿಸಿ ದಣಿಗಳೇ, ಅದಕ್ಕೆ ಇದನ್ನೆಲ್ಲ ನಂಬಕ್ಕೆ ಹೋಗಲ್ಲ. ನಾನು ನಂಬಿ ಈ ಥರ ಎಲ್ಲ ಒದ್ದಾಡೋದು ನಿಜವಾಗ್ಲೂ ಕಷ್ಟ. ಈಗ ಹೇಳ್ತೀನಿ ಕೇಳಿ. ನಿಮ್ಮ ಟಾರ್ಗೆಟ್ ಆಗಿರ್ಬೇಕಾಗಿರೋದು ಆ ಭುವನ್.